ನಿಧಾನವಾಯಿತು. ಬರೀಗಡ ಕೆ ಸತೀಶ್ ಚಂದ್ರ ಅಕ್ಟೋಬರ್ 25 ಶ್ರೀಗಳ ಜನನ ಆಂಡ್ ಅದು ಸುರುಡು PWD ಕಾಂಟ್ರಾಕ್ಟರ್ ಅದು ಸೇವೆ ಮಲ್ತೊಂದಿರ್ತದೆ. ಅವಳ ಪಕ್ಕ 70ರ ದಶಕದ ಅಂತ್ಯಗಳು ಅದು ಕರ್ನಾಟಕ ಸರ್ಕಾರದ ಅಬಕಾರಿ ಗುತ್ತಿಗೆಯನ್ನು ವಹಿಸೊಂದು 7 ಜಿಲ್ಲೆಡ್ ಅದು ಈ ಅಬಕಾರಿ ವ್ಯವಹಾರ ಮಲ್ತೇವೆ. ಅಂಚಾದ ಉಪ್ಪನಗ ಅವೇ ಟೈಮ್ ಆಗ ನಮ್ಮ ಬಂಟದಯನೆ ನಾಡವರ ಮಾತೃ ಸಂಘ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದ ಸುಮಾರು 20 ವರ್ಷ ಬೇರೆ ಮಲ್ತೇವೆ. ಆ ಸಮಯ ಆಗ ನಮ್ಮ ಈ ಬಂಟರ ಸಮಾಜಗಾದ ಮಸ್ತ್ ದಾನಿಗಳ ಅಂಚನೆ ಅದನ್ನ ಕೈ ಹಿಡಿದು ಮಸ್ತ್ ಸೇವೆಯನ್ನು ಮಲ್ತೇವೆ. ಬಡ ಜನಗಳಿಗೆ ಇಲ್ಲು ಕಟ್ಟನ ಅವಾರ್ಡ್ ಅತ್ ಪಾಪದಗಳಿಗೆ ವಿದ್ಯಾಭ್ಯಾಸಕ್ಕೆ ಮನ್ಮೆಗೆ ಅಂಚ ಬಂಟ ಸಮಾಜಕ್ಕೆ ಆ ಮುಖೇನ ಸೇವೆ ಮಾಡಿರ್ತೇವೆ. ಅವೇ ಬೊಕ್ಕ ನಮ್ಮ ಊರಿನ ವಿಷಯ ಬಂದಾಗ ಆಗ ಮೊದಲಿನ ಸೇವೆ ಮಸ್ತ್ ಅವಿಸ್ಮರಣೀಯ. 1980ನೇ ಇಸ್ವಿಡ್ ಆಗ KMC ದೊಟ್ಟಿಗೆ ಒಂಜಿ ಒಡಂಬಡಿಕೆ ಮಲ್ತೊಂದು KMC ನಮ್ಮ ಊರಿಗೆ ಡಾಕ್ಟರ್ಸ್ ನಗಲ ಅತ್ತ ಸಿಸ್ಟರ್ಸ್ ನಗಲು ಬರ್ತದೆ. ಜನಗಳನ್ನ ಆರೋಗ್ಯ ತಪಾಸಣೆ ಮಾಡ್ತದೆ ಹೋಗಿದ್ದೇವೆ. ಜನಗಳಿಗೆ ಓಡಾಯಿನಂಚಿನ ಮದ್ದದ ವ್ಯವಸ್ಥೆನ ಆಗ ಅದನ್ನ ಸ್ವಂತ ಖರ್ಚಿಡ ಮಲ್ತೊಂದಿದ್ದೇವೆ. ಅವರು ಮಾಡಿದಂತಹ ತ್ಯಾಗ ನಾವು ಯಾವತ್ತೂ ಕೂಡ ಅವಿಸ್ಮರಣೀಯ. ಸತೀಶ್ ಚಂದ್ರ ಹೆಗಡೆ ಅವರು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಸಮಾಜಕ್ಕೆ, ನಮ್ಮ ಮುಸ್ಲಿಂ ಸಮಾಜಕ್ಕೆ ಮಾಡಿದಂತಹ ಕೊಡುಗೆಯನ್ನು ಒಂದೆರಡು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಸತೀಶ್ ಚಂದ್ರ ಹೆಗಡೆ ಅವರು ಪ್ರಾಯಶಃ ಒಂದು ವ್ಯಕ್ತಿಯಲ್ಲ, ಅವರೊಂದು ಶಕ್ತಿಯಾಗಿ. ಸತೀಶ್ ಚಂದ್ರ ಹೆಗಡೆ ಅವರು ಇದ್ದಾರಂತ ಹೇಳಿದ್ರೆ ಯಾರು ಕೂಡ ಒಬ್ಬರು ಪಾಪದವರ ಮೇಲೆ ಯಾವುದು ಕೂಡ ಒಂದು ದೌರ್ಜನ್ಯ ಅನ್ಯಾಯ ಮಾಡಲಿಕ್ಕೆ ಯಾರು ಕೂಡ ಪ್ರಬಲರು ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ನಾಳೆ ಸತ್ಯದಲ್ಲಿ ಏನು ಎನ್ನುವಂತಹ ಒಂದು ಹೆದರಿಕೆ ಹೇಳಿದ್ರಲ್ಲಿ ಕೂಡ ಇತ್ತು. ಸತೀಶ್ ಚಂದ್ರ ಹೆಗಡೆ ಅವರ ಏನಾದ್ರೂ ನಾವೊಂದು ಮನವಿ ಮಾಡಿಕೊಂಡು ಹೋದ್ರೆ ಏನಾದ್ರು ಅದು ಧಾರ್ಮಿಕವಾಗಿ ಆಗಿರ್ಲಿ, ಶೈಕ್ಷಣಿಕವಾಗಿ ಆಗಿರ್ಲಿ, ಏನಾದ್ರು ಸಾಮಾಜಿಕವಾಗಿ ಏನಾದ್ರು ಒಂದು ಅವರಿಗೆ ಒಂದು ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದ್ರೆ ಅವರು ನಾನಿದ್ದೇನೆ, ಹೆದರಬೇಡಿ, ಕಾರ್ಯಕ್ರಮ ಯಶಸ್ವಿ ಆಗಬೇಕು ಎನ್ನುವಂತಹ ಒಂದು ಧೈರ್ಯವನ್ನು ಕೊಟ್ರೆ ಅದೇ ನಮ್ಗೆ ಯಶಸ್ವಿ ಆಗ್ತಾ ಇತ್ತು. ಸತೀಶ್ ಚಂದ್ರ ಹೆಗಡೆ ಅವರು ಯಾವತ್ತೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಕೊಡುಗೆಯನ್ನು ಕೂಡ ಕೊಡ್ತಾ ಇದ್ರು ಎನ್ನುವಂಥದ್ದು ಕೂಡ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.